ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ಒಂದು ವ್ಲಾಗ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತು ಸ್ಯಾಟರ್ಡೆ, ದೇವ್ರ ಪೂಜೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಮುಗೀತು. ಆ್ಯಂಡ್ ಸುಮ್ಮನೆ ಆಫ್ಟರ್ ಲಾಂಗ್ ಆಗಿತ್ತಲ್ವ, ಸುಮ್ಮನೆ ಒಂದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಾನು ಶಾಪಿಂಗ್ ಮಾಡಿದ್ದೆ, ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅಂತ. ಲಾಸ್ಟ್ ವೀಡಿಯೋನಲ್ಲಿ ನಾನು ಜಸ್ಟ್ 2 ಶುಗರ್ದು ಲಿಪ್ಸ್ಟಿಕ್ ತೋರಿಸಿದ್ದೆ. ಹಾಗೆ ಸ್ವಲ್ಪ ಡ್ರೆಸ್ಸಸ್ಸು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು, ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವ್ಲಾಗ್ ಮಾಡಿದೆ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಕುಕ್ಕಿಂಗ್ ವ್ಲಾಗ್ ಆ್ಯಂಡ್ ಟ್ರಾವೆಲ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಊರಿಗೆ ಹೋದರೆ ನನ್ನ ಊರಲ್ಲಿ ನಾನು ಊರಲ್ಲಿ ಹೇಗಿದೆ, ನಮ್ಮ ತೋಟ ಆಯಿತು, ಪ್ರಾಪರ್ಟೀಸ್ ಎಲ್ಲ ನೋಡಿ ತೋರಿಸ್ತೇನೆ. ನನ್ನ ಊರಿನ ಒಂದು ವ್ಲಾಗ್ ಮಾಡ್ತೇನೆ. ಫುಲ್ಲಾಗಿ ಮಾಡಲ್ಲ, ನಾನು ಹೋಗಿ 1 ಡೇಗೆ ವಾಪಸ್ ಬರ್ತಾ ಇರೋದು. ಸೊ ಹಾಗಾಗಿ ನಾನು ಅಲ್ಲಿ ಒಂದು ವಿಡಿಯೋನ ನಿಮಗೆ ಹಾಕ್ತೀನಿ. ಆ ವಿಡಿಯೋ ಸ್ಪೆಷಲ್ ಆಗಿರುತ್ತೆ. ಈ ವಿಡಿಯೋ ಸುಮ್ಮನೆ ಆಫ್ಟರ್ ಲಾಂಗ್ ಗ್ಯಾಪ್ ಕೊಡಬಾರ್ದಲ್ವ ವ್ಲಾಗ್ನ ಅಂತೇಳಿ ಈ ಒಂದು ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ನಾನು ಏನು ಬೈ ಮಾಡಿದೆ ಅಂದರೆ, ಅದು ತುಂಬ ಚೆನ್ನಾಗಿರೋ ಸ್ಯಾರಿ, ನನಗೆ ತುಂಬ ಇಷ್ಟ ಆಯಿತು. ಕಲರ್ಸ್ ತುಂಬ ಆಪ್ಷನ್ಸ್ ಇತ್ತು, ಬಟ್ ಈ ಕಲರು ಮತ್ತು ಕ್ಲಾತ್ ಇದೆಯಲ್ಲ ನನಗೆ ತುಂಬ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಎಷ್ಟು ಚೆನ್ನಾಗಿದೆ ಕ್ಲಾತ್ ಅಂದರೆ, ಇವಾಗ ನಾನು ಒಂದು ಬರ್ತಡೇ ಇದೆ, ನನ್ನ ಫ್ರೆಂಡ್ ಪಾಪುದು, ಹೋಗಬೇಕು. ಟೈಮ್ ನೋಡಿದ್ದೀನಿ, ಇವಾಗ 7 o'clock ಆಯಿತು. ಆಲ್ರೆಡಿ ಮೋಸ್ಟ್ಲಿ ಸ್ಟಾರ್ಟ್ ಆಗಿರುತ್ತೆ. ಇವಾಗ ನೆನಪಾಯಿತು. ನೋಡಿ, ಇದು ಸ್ಯಾರಿ ಕ್ಲಾತ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಇಷ್ಟ ಆಯಿತು, ತೊಗೊಂಡೆ. ಏನೋ ಡ್ರೆಸ್ ತೊಗೊಳ್ಳೋಕೆ ಹೋಗಿದ್ದೆ, ಒಂದು ಡ್ರೆಸ್ ನನ್ನ ಸಿಸ್ಟರ್ಗೆ ಲಾಸ್ಟ್ ಟೈಮ್ ಬೈ ಮಾಡೋಕ್ಕೆ ಹೋಗಿದ್ವಿ. ಅವಳು ಮ್ಯಾರೇಜ್ ಇದೆ ಅಂತ, ಅವಳ ಫ್ರೆಂಡ್ ಮ್ಯಾರೇಜ್ಗೆ ಅಂತ. ಸೊ ನಾನು ಹೋಗಿದ್ದೆ. ಆ ಟೈಮಲ್ಲಿ ನಾನೊಂದು ಡ್ರೆಸ್ ನೋಡಿದ್ದೆ, ಆ ಡ್ರೆಸ್ ಕೂಡ ನಿಮ್ಗೆ ತೋರಿಸ್ತೀನಿ. ಆ ಡ್ರೆಸ್ ತೊಗೊಳ್ಳೋಕೆ ಹೋಗಿ ಈ ಸ್ಯಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಂದರೆ ಈ ಕ್ಲಾತ್ ಮೆಟೀರಿಯಲ್ ಇದೆಯಲ್ಲ, ಜಾರ್ಜೆಟ್, ನಂಗೆ ತುಂಬ ಇಷ್ಟ ಆ ಕ್ಲಾತ್. ಸೊ ಹಾಗಾಗಿ ಇದೊಂದು ಸ್ಯಾರಿನ ಬೈ ಮಾಡಿದೆ. ಬಿಕಾಸ್ ನನ್ನ ಕಸಿನ್ ಬ್ರದರ್ ಬಂದಿದ್ದರು, ಅವ್ರ ಜೊತೆ ಇದ್ದರೆ ನಾನು ಶಾಪಿಂಗ್ ಎಷ್ಟು ಬೇಕಾದರೂ ಮಾಡ್ತೀನಿ. ಅದಕ್ಕೆ ತೊಗೊಂಡೆ. ಇದೊಂದು ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಮೆಟೀರಿಯಲ್ಲು, ಅದಕ್ಕೆ ತೊಗೊಂಡೆ. ನೆಕ್ಸ್ಟ್ ಒಂದು ಸ್ಯಾರಿ ಬಂದು, ಇದು ಇವಾಗ ಟ್ರೆಂಡಿಂಗ್ ಇದೆ, ಆರ್ಗ್ಯಾನ್ಸಾ. ಎಸ್, ದಿಸ್ ಇಸ್ ನಾಟ್ ಅ ಮ್ಯಾರೂನ್. ಇದು ಮೆರೂನ್ ಕಲರ್ ಇಲ್ಲ, ಮರೂನ್ ಅಲ್ಲ ಇದು ಆ್ಯಕ್ಚುಲಿ. ಇದು ಬಂದು ಡಾರ್ಕ್ ಪಿಂಕ್ ಬರುತ್ತೆ ಗೊತ್ತಾ, ಮೆಜೆಂಟಾ ಕಲರ್, ಆ ಕಲರಲ್ಲಿದೆ ಈ ಸ್ಯಾರಿ. ಬಟ್ ಇಲ್ಲಿಗೆ ತುಂಬ ಮರೂನ್ ಥರ ಕಾಣಿಸ್ತಾ ಇದೆ. ಮರೂನ್ ಅಲ್ಲ ಈ ಸ್ಯಾರಿ ಬಂದು ಆ್ಯಕ್ಚುಲಿ. ನಂಗೆ ತುಂಬ ಇಷ್ಟ ಆಯಿತು. ಈ ಡಾರ್ಕ್ ಪಿಂಕಲ್ಲಿ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ತೆಕ್ಕೊಡಿಸ್ಕೊಂಡೆ ನನ್ನ ಬ್ರದರ್ ಕೈಲಿ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ತುಂಬ ಸ್ಯಾರಿ ಇದೆ ನನ್ನ ಹತ್ರ ಆ್ಯಕ್ಚುಲಿ. ನಿಯರ್ ಬೈ ಒಂದು 100 ಸ್ಯಾರೀಸ್, 100 ಜಾಸ್ತಿ ಇದ್ದು, ಸ್ವಲ್ಪ ಕೊಟ್ಬಿಟ್ಟೆ. ಇದು ಇವಾಗ ಒಂದು 70-80 ಸ್ಯಾರೀಸ್ ಇದೆ. ನಾನು ಯಾಕಂದರೆ ನೋಡಿದ್ದೆಲ್ಲ ನಾನು ತೊಗೋಬೇಕು. ಸೊ ಹಾಗಾಗಿರೋದ್ರಿಂದ ನನ್ನ ಹತ್ರ ಡ್ರೆಸ್ಸು ಸ್ಯಾರೀಸ್ ತುಂಬ ಇದೆ. ಆ ಒಂದು ವ್ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟು ಸಿಲ್ಕ್ ಸ್ಯಾರಿ, ಪ್ಯೂರ್ ಸಿಲ್ಕ್ ಸ್ಯಾರಿ ಜಾಸ್ತಿ ಇದೆ. ಆ್ಯಂಡ್ ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ಕೂಡ ಜಾಸ್ತಿ ಇದೆ. ಅದರಲ್ಲಿ ಇದು ಮರೂನ್ ಥರ ಕಾಣಿಸ್ತಿದೆ, ಬಟ್ ಆ ಕಲರ್ ಅಲ್ಲ, ಇದು ಡಾರ್ಕ್ ಪಿಂಕ್ ಇದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಎಸ್. ಆ್ಯಂಡ್ ನೆಕ್ಸ್ಟ್ ಏನು ತೊಗೊಂಡೆ ಅಂತ ಹೇಳಿದ್ರೆ, ಇದಂತೂ ನನಗೆ ಎಷ್ಟು ಚೆನ್ನಾಗಿದೆ ಕ್ಲಾತ್ ಅಂದರೆ ತುಂಬ ಚೆನ್ನಾಗಿದೆ. ವೆಯ್ಟ್ ಮಾಡಿ, ನಾನು ಹಾಕೊಂಬಂದು ತೋರಿಸ್ತೇನೆ ಯಾವ ಥರ ಕಾಣಿಸ್ತೆ ಅಂತ, ಯಾವ ಥರ ಕ್ಲಾತ್ ಇದೆ ಅಂತ. ಆ್ಯಂಡ್ ಲಾಸ್ಟ್ ಒನ್, ಈ ಡ್ರೆಸ್ ತೊಗೊಳಕ್ಕೆ ಹೋಗಿನೇ ಇವೆಲ್ಲ ತೊಗೊಳಕ್ಕಾಗಿದ್ದು. ಈ ಡ್ರೆಸ್ನ ಆ್ಯಕ್ಚುಲಿ ನನ್ನ ಸಿಸ್ಟರ್ ತೊಗೊಳ್ಳುವಾಗ ನೋಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ತೊಗೊಳ್ಬೇಕು ಅಂದ್ಕೊಂಡೆ, ಬಟ್ ಆ ಟೈಮಲ್ಲಿ ನಮ್ಮ ಬ್ರದರ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ
ಏನು ಇಷ್ಟಪಟ್ಟು ಅಣ್ಣ ತಾನೇ ಕೊಡಿಸ್ಬೇಕು. ಸೊ ಹಾಗಾಗಿ ನಾನು ಈ ಡ್ರೆಸ್ ತೊಗೊಳಕ್ಕೆ ಹೋಗಿ ಇವೆರಡು ಸ್ಯಾರಿ ಕೂಡ ತೊಗೊಂಡೆ. ಹಾಗೆ ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ಶುಗರ್ ಲಿಪ್ಸ್ಟಿಕ್ ಇನ್ನೂ ಸ್ವಲ್ಪ ಬೈ ಮಾಡಿದೆ. ಅದ್ರ ಜೊತೆ ಇದೊಂದು ಕೂಡ ಇದು ಹೇಗಿದೆ ಅಂದರೆ, ಆಲ್ಮೋಸ್ಟ್ ನಾನು ಶಾಪಿಂಗ್ ತುಂಬಾ ಮಾಡ್ತೀನಿ. ಮಂತ್ಲಿ 1-2 ಆದರೂ ಮಾಡ್ತೀನಿ ಶಾಪಿಂಗ್ಗೆ. ಇದು ವೇಲ್ ತುಂಬ ಸಾಫ್ಟಾಗಿದೆ. ಕಾಟನ್ ಅಂದರೆ ಒಂಥರ ಸಿಂಕ್ ಆಗುತ್ತಲ್ಲ ಆ ಥರ ಕಾಟನ್ ಅಲ್ಲ, ಈ ಥರ ಕ್ಲಾತ್ ಇದು. ಆ್ಯಂಡ್ ಪ್ಯಾಂಟ್ ಕೂಡ ಸೇಮ್ ಹೀಗೆ ಇದೆ. ಈ ಥರ ಒಂದು ಪೀಸ್ ಇರಲಿಲ್ಲ. ಯಾಕೆ ಯಾವ ಥರ ಅಂದರೆ ಈ ಥರ ನೆಕ್ ಇದೆಯಲ್ಲ, ಈ ಥರದಲ್ಲಿ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಡ್ರೆಸ್ನ ಬೈ ಮಾಡಿದೆ. ನೋಡಿ ಆ್ಯಂಡ್ ಬ್ಲ್ಯಾಕಲ್ಲಿ ನನ್ನ ಹತ್ರ ಡ್ರೆಸ್ಸೇ ಇಲ್ಲ ಜಾಸ್ತಿ, ಎಲ್ಲ ಫುಲ್ ಒಂದು ಪೇರ್ ಇದೆ. ಸ್ಯಾರಿ ಕೂಡ ಇನ್ನೂ ಒಂದು ಕೂಡ ಇಲ್ಲ ನನ್ನ ಹತ್ರ, ಬ್ಲ್ಯಾಕ್ ಸ್ಯಾರಿ. ಇದು ಓಕೆ, ಡ್ರೆಸ್ ಒಂದು ಚೂಡಿದಾರ್. ಯಾಕೋ ಇವಾಗ ಚೂಡಿದಾರ್ ಮೇಲೆ ಕ್ರಶ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ನಾನು ಚೂಡಿದಾರನೇ ಬೈ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಹೋಗುವಾಗ ಜೀನ್ಸ್ ಎಲ್ಲ ಕಂಫರ್ಟಬಲ್ ಇರಲ್ಲ ಅಂತೇಳಿ ಇವಾಗಿನ ಮೇಲೆ ಸ್ವಲ್ಪ ನಾನು ಔಟ್ಸೈಡ್ ಹೋಗೋದು ಜಾಸ್ತಿ ಇದೆ. ನನ್ನ ಊರಿಗೆ ಜಾಸ್ತಿ ಹೋಗಬೇಕಾಗುತ್ತೆ. ಐ ವಾಂಟ್ ಟು ಮೇಕ್ ಅ ಸ್ಮಾಲ್ ಬಿಸ್ನೆಸ್. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಚೂಡಿದಾರ್ ಕಂಫರ್ಟಬಲ್ ಆಗಲಿ, ಡ್ರೈವ್ ಮಾಡ್ತೀನಲ್ಲ ಕಾರ್ ಡ್ರೈವು, ಅವಾಗ ಜೀನ್ಸ್ ಅಂದರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಸೊ ಹಾಗಾಗಿ ನಾನು ಚೂಡಿದಾರ್ನ ಬೈ ಮಾಡ್ತಾಯಿದ್ದೀನಿ. ನೋಡಿ, ಓಪನ್ ಮಾಡಿದ್ರೆ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ, ಅಷ್ಟು ಬಟ್ಟೆ ಇರುತ್ತೆ, ಟೈಮ್ ತೊಗೊಳುತ್ತೆ. ಇವೆಲ್ಲ ಹೆಂಗೆಂಗೋ ಫೋಲ್ಡ್ ಮಾಡಿಟ್ರೆ ಮತ್ತೆ ನೆಕ್ಸ್ಟು ಡ್ರೆಸ್ಸೇ ಹಾಳಾಗಿರುತ್ತೆ ಹಾಕೊಳ್ಳೋಕೆ ಹೋಗೋ ಟೈಮಲ್ಲಿ. ಇದು ಮುಗೀತು. ಆ್ಯಂಡ್ ಕುಕಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಐ ವಾಂಟ್ ಟು ಗೋ ಒನ್ ಬರ್ಡೇ ಫಂಕ್ಷನ್. ಬಟ್ ಆಲ್ರೆಡಿ ಟೈಮ್ ಆಗಿದೆ. ಅವಳು ಒಂದು 6-7 ಬಾ ಅಂತ ಹೇಳಿದ್ಲು ನನ್ನ ಫ್ರೆಂಡ್ ಕೂಡ ರೂಪಾ ಅಂತ ವ್ಲಾಗ್ ಮಾಡ್ತಾಯಿದ್ಲು. ಅವ್ರ ಮಗಳದ್ದು ಇವತ್ತು ಬರ್ಡೇ ಇದ್ದಿದ್ದು. ಸೊ ಹೋಗ್ಬೇಕು ಅಂದ್ಕೊಂಡೆ, ನೋಡೋಣ. ಆದರೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೋಗಬೇಕು. ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ಇವಾಗ ಜಸ್ಟ್ ಟಯರ್ಡ್ ಆಗಿದ್ದೀನಿ. ಯಾಕೆ ಗೊತ್ತಾ? ನೋಡಿ ಫ್ರೆಂಡ್ಸ್, ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಟಯರ್ಡ್ ಆಗಿರೋದು. ಆ್ಯಂಡ್ ಇವತ್ತು ಕುಕ್ಕಿಂಗ್ ಬಂದು ಡಿನ್ನರ್ಗೆ ಏನು ಪ್ರಿಪೇರ್ ಮಾಡಬೇಕಂತ ಗೊತ್ತಿಲ್ಲ, ಮಾಡಬೇಕೇನಾದರೂ. ಇವಾಗ ಕುಕ್ಕಿಂಗ್ ಏನಾದರೂ ಪ್ರಿಪೇರ್ ಮಾಡಬೇಕು. ಹಾಲು ಇವಾಗ ಜಸ್ಟ್ ಕಾಫಿ ಮಾಡ್ಕೊಂಡು ಮುಚ್ಚಿಲ್ಲ, ಅದಕ್ಕೆ ಮುಚ್ಚಿಲ್ಲ, ಸ್ವಲ್ಪ ಹಾರ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಯಾಕಂದರೆ ಕೆನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸಡನ್ನಾಗಿ ಬಿಸಿ ಹಾಲಾಗಿ ಮುಚ್ಚಿದ್ರೆ ಮೊಸರು ಕೂಡ ಸ್ವಲ್ಪ ಬಿಸಿ ಇದನ್ನು ಅದ್ರ ಮೇಲೆ ಇಟ್ಟರೆ ಬೇಗ ಮೊಸರು ರೆಡಿ ಆಗುತ್ತೆ. ಎಲ್ಲ ಮನೆ ಫುಲ್ಲು ಕ್ಲೀನಲ್ಲಿದೆ. ಇವಾಗ ಇನ್ನೇನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಡಿನ್ನರ್ಗೆ ಏನಾದರೂ. ಆ್ಯಂಡ್ ಇದು ಪಿಕ್ಕಲ್ ನಾನೇ ಮಾಡ್ತೀನಿ ಮನೆಯಲ್ಲಿ. ಹೇಗಂದರೆ ಒಂದು 5 days ಇದನ್ನ ಸಾಲ್ಟಲ್ಲಿ ಸೋಕ್ ಮಾಡಿಡಬೇಕು. ಆಮೇಲೆ ಇದಕ್ಕೆ ಮಸಾಲ ಹಾಕಬೇಕು. ರೆಡ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಯಲ್ಲಿ ರುಬ್ಬಿ ಅದಕ್ಕೆ ಹಾಕಬೇಕು. ಮಸ್ಟರ್ಡ್ ಕೂಡ ಹುರಿದು ಸ್ವಲ್ಪ ಹಾಕಬೇಕು. ಆ್ಯಂಡ್ ನಾನು ಹೋಮ್ ಮೇಡ್ ಗೀ ಮಾಡೋಣ ಅಂತ ಹೋದೆ. ಸ್ವಲ್ಪ ಟರ್ಮರಿಕ್ ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಇದನ್ನ ಬಿರಿಯಾನಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫುಲ್ಲು ಕ್ಲೀನಾಗಿದೆ ಇವತ್ತು ಮನೆಯೆಲ್ಲ. ಸ್ಯಾಟರ್ಡೆ ಅಲ್ವಾ, ಸೊ ಹಾಗಾಗಿ ಎವ್ರಿ ಕ್ಲೀನ್ ಮಾಡಿರ್ತಿದ್ದೆ. ಎವ್ರಿಡೇ ಕ್ಲೀನಾಗಿರುತ್ತೆ. ಸೊ ಹಾಗೆ ಲೈಟಾಗಿ ಹಾಗೆ ಕೂಡ ಎಲ್ಲ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಸಿಂಗಲ್ ಒನ್ನಲ್ಲಿ ಮಾಡಿರೋದು. ಯಾವಾಗಲೂ 6 ಹಾಕಿನೇ ಮಾಡ್ತಿದ್ದೆ. ಬಟ್ ಟಯರ್ಡ್ ಆಗಿತ್ತು, ತರಕ್ಕೆ ಆಚೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡು ಮಾಡಿದ್ದೀನಿ. ಇವತ್ತು ಪೂಜೆ ಮಾಡೋಕ್ಕೋಸ್ಕರ ಚೂಡಿದಾರ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಇದ್ರ ಪ್ಯಾಂಟ್ ತೆಗೆದ್ಬಿಟ್ಟು ಸೈಡಿಗೆ ಬೇರೆ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ನಾನು ಈ ಚೂಡಿದಾರನ್ನ ಹಾಕ್ಕೊಂಡು ಇವತ್ತು ಪೂಜೆ ಮಾಡಬೇಕಲ್ವ. ಸೊ ಆವಾಗ ನಾರ್ಮಲ್ ನೈಟ್ ವೇರ್ ಹಾಕ್ಕೊಂಡು ಮಾಡಬಾರ್ದು ಅಂತ ಹೇಳಿ, ಸೊ ನಾನು ಅದಕ್ಕೆ ಚೂಡಿದಾರ ಹಾಕ್ಕೊಂಡು ಪೂಜೆ ಮಾಡಿದೆ. ಅದಕ್ಕೆ ಇನ್ನೂ ರಿಮೂವ್ ಮಾಡಿಲ್ಲ, ಜಸ್ಟ್ ಇವಾಗ ಪೂಜೆ ಆಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಯಾಕಂದರೆ
ಆಲ್ಮೋಸ್ಟ್ ಚೂಡಿದಾರ್ ಅಂದರೆ ಬೋರ್ ಅನಿಸುತ್ತೆ, ಬಟ್ ಚೆನ್ನಾಗಿ ಕಾಣಿಸ್ತೆ ನನ್ನ ಚೂಡಿದಾರ್ ಆ್ಯಕ್ಚುಲಿ. ಹೇಗಿದೆ ಫ್ರೆಂಡ್ಸ್ ನೋಡಿ, ಫುಲ್ ಧೂಪ ತುಂಬ್ಕೊಂಬಿಟ್ಟಿದ್ದು ಧೂಪದ ಹೊಗೆ, ಹಾಗಾಗಿ ಸ್ವಲ್ಪ ಬ್ಲರ್ ಕಾಣಿಸ್ತಾ ಇದೆ. ಸಾರಿ ಫ್ರೆಂಡ್, ಕ್ಲಿಯರ್ ಆಗುತ್ತೆ ಆಮೇಲೆ. ನೋಡಿ ಕೂದಲು ಕೂಡ ಹಾರ್ಕೊಳ್ತಾ ಇದೆ. ನೋಡೋಣ. ಓಕೆ, ನಿಮಗೆ ನನ್ನ ಔಟ್ಫಿಟ್, ಪೂಜೆಗೋಸ್ಕರ ಹಾಕ್ಕೊಂಡಿರೋ ಔಟ್ಫಿಟ್ ಹೀಗಿದೆ. ಎಸ್ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಮುಗಿಸೋ ಟೈಮ್ ಬಂತು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ಗೆ ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಸ್ಟೇ ಟ್ಯೂನ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ಚೆನ್ನಾಗಿರಿ, ಆರಾಮಾಗಿರಿ ಅಂತ ಎಲ್ರಿಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್.